ಪಾಪ ನೀಲಿ ವೆಂಕಟಸ್ವಾಮಿ ಅಂತ ಇದ್ದರು, ಮೆಂಬರ್ ಆಗಿದ್ದರು ಕುರುಬರ ಸಂಘಕ್ಕೆ. ಅವನು ಲೆಕ್ಕ ಕೇಳಿದ ಪುಟ್ಟಸ್ವಾಮಿಗೆ, ನೀಲಿ ವೆಂಕಟಸ್ವಾಮಿ ರೇವಣ್ಣನಿಗೆ ಗೊತ್ತು, ದಪ್ಪಗಿದ್ದ ಕುಳ್ಳಿಗೆ ಯಾವಾಗಲೂ ಬಿರಿಯಾನಿ ತಿನ್ನೋನು. ಅವ್ನು ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳಿದತ್ತಿಗೆ, ನೀಲಿ ವೆಂಕಟಸ್ವಾಮಿಗೆ ಚಾಮರಾಜಪೇಟೆ ಹುಡುಗ ಇನ್ನೂ ಇದ್ದಾನ, ಅವೊಬ್ಬ ಪುಟ್ಟಸ್ವಾಮಿ ಜೊತೆ ಇರ್ತಿದ್ನಲ್ಲ ಮಾದೇವ್, ಇನ್ನೂ ಇದ್ದಾನ? ಆ ಹುಡುಗನ ಕರೆದೆ, ಮಾದೇವ ನೋಡಿ ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ತಾವನೆ, ಲೆಕ್ಕ ಕೊಡಿಯಪ್ಪ ಅಂತಂದ್ರೆ ಹೇಳ್ಬಿಟ್ಟು ಅವನು ಅನಾಮತ್ತಾಗಿ ಎತ್ಕೊಂಡು ಹೊಡೋದು ಪುಟ್ಟಸ್ವಾಮಿ ಕಡೆಯವರು. ನೀಲಿ ವೆಂಕಟಸ್ವಾಮಿಗೆ ನಿನಗೆ ಗೊತ್ತಿಲ್ಲ ವರ್ತೂರು ಪ್ರಕಾಶ್, ಇವೆಲ್ಲ ತಿಳ್ಕೊಂಡು ನೀನು, ಅನಾಮತ್ತಾಗಿ ಎತ್ಕೊಂಡೋದ್ರು, ಚೆನ್ನಾಗಿ ಹೊಡೆದ್ಬಿಟ್ರು ಅವನಿಗೆ. ನೀಲಿ ವೆಂಕಟಸ್ವಾಮಿಗೆ ಚೆನ್ನಾಗಿ ಹೊಡೆದ್ಬಿಟ್ರು. ಎಲ್ಲ ಎದುರವರು, ಪುಟ್ಟಸ್ವಾಮಿ ಕಂಡ್ರೆ ಎಲ್ಲ ಎದುರವರು. ಪುಟ್ಟಸ್ವಾಮಿ ಜೊತೆಗೆ ವಿಶ್ವನಾಥ ಸೇರ್ಕೊಂಡಿದ್ದ. ನಾನು ಆಮೇಲೆ ಮಾಡಿ ಮಲ್ಲಪ್ಪನ ನಿಲ್ಲಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ, ಕೃಷ್ಣಪ್ಪನ ನಿಲ್ಲಿಸಿ, ಅವರು ಇನಾನಿಮಸ್ ಆಗಿ ಎಲೆಕ್ಷನ್ ಆಗೋಯ್ತು. ಬರಲೇ ಇಲ್ಲ ಪುಟ್ಟಸ್ವಾಮಿ ಎಲೆಕ್ಷನ್ ಮಾಡೋದು. ಆಮೇಲೆ ಈ ನಮ್ಮ ಯಾರು ಪೊಲೀಸ್ DCP ಯಾರು ಭರಣಿ ಕರೆದು ಪುಟ್ಟಸ್ವಾಮಿಗೆ ಹೇಳಿದ, ನೋಡಪ್ಪ ಇನ್ನೊಂದು ಸಾರಿ ಏನಾದ್ರೂ ಆ ಕಡೆ ಹೋದ್ರೆ, ಗಾಂಧಿನಗರಕ್ಕೆ ಏನಾದ್ರು ಹಾಸ್ಟೆಲ್ ಅಂತ ಹೋದ್ರೆ ನಿನ್ನನ್ನು ಒಳಕ್ಕೆ ಹಾಕ್ಬಿಡ್ತೀವಿ ಅಂತ ಎದುರಿಸಿದ ಮೇಲೆ ಬಿಟ್ಬಿಟ್ಟ. ಆಮೇಲೆ ಸತ್ತು ಹೋದ ಅಂತ ಬಿಟ್ಕೊಳ್ಳೋಣ, ಪುಟ್ಟಸ್ವಾಮಿ ಸತ್ತು ಹೋದ. ಅದಾದಮೇಲೆ ಮಲ್ಲಪ್ಪ ಅಧ್ಯಕ್ಷ, ಕೃಷ್ಣಪ್ಪ ಜನರಲ್ ಸೆಕ್ರೆಟರಿ, ಅದು ಆದ್ದು ಅವರು. ಆಮೇಲೆ ಬೇರೆಯವರೆಲ್ಲ ಆಗಿದ್ದಾರೆ. ಆಮೇಲೆ ರಾಮಚಂದ್ರಪ್ಪ ಭಾಳ ದಿನದ ಮೇಲೆ ಬಂದದ್ದು. ನೀನು ಆಮೇಲೆ ಭಾಳ ಮೇಲೆ ಬಂದದ್ದು ನೀನು. ಈ ಕುರುಬರ ಸಂಘನೇ ಇಲ್ಲಿ ಹೋಗಿದ್ರೆ ಏನು ಬರ್ತಿದ್ರಿ ನೀನು? ಇಲ್ಲಿ ಬರ್ತಿದ್ರಿ? ಎಲ್ಲಿ ಬರ್ತಿದ್ರಿ? ಕುರುಬರ ಸಂಘ ಅವತ್ತು ಉಳಿಸ್ತೆ. ಆಮೇಲೆ 99ರಲ್ಲಿ ಸೋತ್ಬಿಟ್ಟೆ ನಾನು, ಅಲ್ಲ 89ರಲ್ಲಿ ಸೋತಿದ್ದೆ. ಆಗ ಈ ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿ ಜಾಗ ಇದೆಯಲ್ಲ, ಆ ಜಾಗನ ರಾಮಣ್ಣ ಯಾರಿಗೂ ಲೀಸ್ ಕೊಟ್ಬಿಟ್ಟಿದ್ದ. ಆ ಲೀಸ್ನವನು ಸಾಲ ತಗೋಬಿಟ್ಟವನೆ, ಲೆಸ್ಸಿ ಸಾಲ ತಗೋಬಿಟ್ಟವನೆ. ಅವನು ಬೇಲಿ ಹಾಕೋದು ಶುರು ಮಾಡ್ದ. ರಾತ್ರಿ ಹೊತ್ತು ಬುಕ್ಡಪ್ಪ ಅವ್ರನ್ನೆಲ್ಲ ಕಳಿಸಿ ಬೇಲಿ ಕಿಳಿಸಾಕಿಸ್ಬಿಟ್ಟೆ. ಬೇಲ್ಸಿ ಕಿಳಿಸಾಕ್ಸಿ ಆದಿಕೇಶೂರು ಅಂತ ಇದ್ದ, ಅವನಿಂದ ತಗೊಂಡಿದ್ದ. ಅವನು ಯಾರು? ಅವನು ಕ್ರಿಶ್ಚಿಯನ್ ಇದ್ನಲ್ಲ ಒಬ್ಬ, ದಾಸ್ ಹತ್ರ ತಗೊಂಡಿದ್ದ. ದಾಸ್ ಹತ್ರದಿಂದ ಇವನಿಗೆ ಸಬ್ಲೀಜು ಆದಿಕೇಶೂಲಿಗೆ. ಆದಿಕೇಶೂಲು ಬೇಲಿ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದ. ನಾ ಎಲ್ಲ ಕೆಲಸ ಹಾಕಿಸ್ಬಿಟ್ಟು ಆದಿಕೇಶೂಲಿಗೆ ಫೋನ್ ಮಾಡಿದೆ, ನೀನು ಹೊರಗಡೆಯಿಂದ ಬಂದಿರೋನು, ಬಿ ಕೇರ್ಫುಲ್, ಇದು ಕುರುಬರ ಜಾಗ. ಎಂಥ ದೇವಸ್ಥಾನಗಳು, ಬೀರ್ಲಿಂಗೇಶ್ವರ ಬೀರಪ್ಪನ ದೇವಸ್ಥಾನದ ಭಕ್ತರ ಜಾಗ ಇದು. ಆನೇಕಲ್ ತಾಲೂಕು, ಸಂಪಗೇಳಿ, ಆನೇಕಲ್ ತಾಲೂಕು. ಆ ಜಾಗ ಬೇಲಿ ಕಿಲ್ಸಾಕಿಸದೆ ಹೋಗಿದ್ರೆ ಆದಿಕೇಶೂಲು ಬಗ್ತಾ ಇರಲಿಲ್ಲ. ಆದಿಕೇಶೂಲಿಗೆ ಫೋನ್ ಮಾಡಿದೆ ನಾನು, ಎದುರಿಸಿದೆ. ಆದಿಕೇಶೂಲಿಗೆ ಎದುರಿಸಿ ಆ ಜಾಗ ಉಳಿಸಿದ್ದು. ಇವತ್ತು ಆ ಜಾಗನೂ ಉಳಿತಿರ್ಲಿಲ್ಲ. ಆದಿಕೇಶೂಲು ಎಲ್ಲ ಹೊಡ್ಕೊಬಿಟ್ಟಿದ್ದನು ಜಾಗನ. ನೋಡಿ, ಇದು ನೋಡ್ರಿ, ಗೊತ್ತಾಯ್ತಲ್ಲ ನಿಮಗೆಲ್ಲ. ದಿಸ್ ಇಸ್ ದಿ ಹಿಸ್ಟ್ರಿ.
ಹಿಸ್ಟ್ರಿನೇ ತಿರ್ಸಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಗುರುಪೀಠದ ಅಧ್ಯಕ್ಷ ವಿಶ್ವನಾಥನ ಅಧ್ಯಕ್ಷ ಮಾಡಿದವನು ನಾನು, ರಾಜ್ಯನೆಲ್ಲ ಸುತ್ತಿದವನು ನಾನು ಮುಕುಡಪ್ಪ, ಆಮೇಲೆ ಸಾವುಕಾರ ಸಿದ್ಲಿಂಗಯ್ಯ, ಆಮೇಲೆ ಎಂಥವನು ಮುನ್ಸಿಪಾಲಿಟಿ ಇದ್ದಲ್ಲ ಮಾಸ್ತಿ, ಇಷ್ಟು ಜನ ಸುತ್ತಿದ್ದು. ಈಶ್ವರಪ್ಪ ಇದನ್ನಲ್ಲ, ಒಂದ್ಸರಿ ನಾವು ಶಿವಮೊಗ್ಗಕ್ಕೆ ಹೋದ. ಶಿವಮೊಗ್ಗದಲ್ಲಿ ಪಾಪ ಅವರು ಯಾರು ಇದರಲ್ಲಿ ಯಾರು ತಿಮ್ಮಯ್ಯ ಮತ್ತೆ SR ತಿಮ್ಮಯ್ಯ ಅವರು 300 ರೂಪಾಯಿನ ಏನೋ ಕೊಡೋಕೆ ಒಪ್ಕೊಂಡ್ರು. ಈಶ್ವರಪ್ಪನು ಬಂದಿದ್ದ. ನಾವು ಇನ್ನೊಂದು ಸಾರಿ ದುಡ್ಡು ವಸೂಲು ಮಾಡೋಕ್ಕೆ 2ನೇ ಸಾರಿ ಹೋದೋ. ಆಗ ಈಶ್ವರಪ್ಪ ಆಬ್ಸೆಂಟ್, ತಪ್ಪಿಸ್ಕೊಬಿಟ್ಟ ಗಿರಾಕಿ. ಈಶ್ವರಪ್ಪ ಗಿರಾಕಿ ತಪ್ಪಿಸ್ಕೊಬಿಟ್ಟ. ಆಮೇಲೆ ಪಾಪ ಅವ್ರು 300 ರೂಪಾಯಿ ಕೊಟ್ಟರು. ಇಡೀ ರಾಜ್ಯದಲ್ಲೆಲ್ಲ ಎಲ್ಲ ಜಿಲ್ಲೆಯವರು ಕೊಟ್ಟು, ತಾಲೂಕುಗಳಲ್ಲಿ ಕೊಟ್ಟು ಸುಮಾರು 30 ಲಕ್ಷ 47 46 46 ಲಕ್ಷ ಸ್ವಾಮೀಜಿಗೆ ಗುರುಪೀಠ ಮಾಡಿ, ಅಧ್ಯಕ್ಷರು ಮಾಡಿ, ಸ್ವಾಮೀಜಿ ಮಾಡಿ ಅವ್ರಿಗೆ ಅಷ್ಟು ಕ್ಯಾಶನ್ನು ಕೊಟ್ಟರು. ಅಷ್ಟು ಕ್ಯಾಶ್ ಕೊಟ್ಟರು. ಆಮೇಲೆ ಆ ಸ್ವಾಮೀಜಿ ಕಳ್ಕೊಂಡ್ರು ಅನ್ನೋದು ಸುದ್ದಿ ಆಯಿತು. ಅದ್ಮೇಲೆ ನಾವೇನು ಕೇಳಕ್ಕೆ ಹೋಗಿಲ್ಲ, ಸುಮ್ಮನಾಗ್ಬಿಟ್ಟು ಸ್ವಲ್ಪ ವಸೂಲು ಮಾಡಿ ಮಾಡಿದ್ರು, ಆಯಿತು. ಇದಾದಮೇಲೆ ಇವ್ರನ್ನೆಲ್ಲ ನಾವು ಇವರು ಬೆಂಗಳೂರು ವಿಭಾಗಕ್ಕೆ, ಇವರು ಮೈಸೂರು ವಿಭಾಗಕ್ಕೆ, ಅವ್ರ ಹೆಸರೇನು ಶಿವಾನಂದಪುರಿ, ಆಮೇಲೆ ಇವರು ಗುಲ್ಬರ್ಗ ಡಿವಿಷನ್ನು ಸಿದ್ದರಾಮಾನಂದಪುರಿ ಅವ್ರದ್ದು ಮಾಡಿದ್ರು. ಸೊ ಇದು ಗುರುಪೀಠದ ಇತಿಹಾಸ, ಗೊತ್ತಾಯ್ತಾ? ಗುರುಪೀಠ ನಾನು ಮಾಡಿದೆ ಅಂತ ಈ ಸ್ವಾಮೀಜಿಗೆ ಎದುರಿಸ್ತಾ ಇದ್ದರಂತೆ. ಎಂಥದ್ದು ನಿರಂಜನಾನಂದಪುರಿ ಸ್ವಾಮೀಜಿಗೆ ಗುರುಪೀಠ ನಾನು ಮಾಡಿದೆ ಅಂತ ಎದುರಿಸ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಇತಿಹಾಸನ ತಿರ್ಚಕ್ಕೆ ಹೋಗಬಾರ್ದು, ಯಾರು ಇತಿಹಾಸ ತಿರ್ಸ್ಬಾರ್ದು. ಇತಿಹಾಸ ಹೆಂಗಿದೆ ಹಂಗೆ ಹೇಳ್ಬೇಕು. ರೇವಣ್ಣ, ಹೇಳಪ್ಪ ನೀನು, ರೇವಣ್ಣ ಹೇಳಯ್ಯ, ನಿನಗೂ ಗೊತ್ತಿದೆ, ಸ್ವಲ್ಪ ಇತಿಹಾಸ ಎಲ್ಲ ಗೊತ್ತಿದೆ, ಹೇಳೋಲ್ಲ ಇವ, ಎದುರ್ಕೊಂಡು ಹೇಳೋಲ್ಲ, ಎದುರ್ಕೊಂಡು ಇವೆಲ್ಲ ಸುಮ್ಮನೆ. 1992 ಫೆಬ್ರವರಿ 9ನೇ ತಾರೀಕು ಗುರುಪೀಠ ಅಧಿಕೃತವಾಗಿ ಘೋಷಣೆ ಆಯಿತು. ಅವತ್ತು ನಾವೆಲ್ಲ ಸೇರಿ, ನಾನು ವಿಶ್ವನಾಥ ಎಲ್ಲ ಸೇರಿ ಅವತ್ತೇನಂತ ಘೋಷಣೆ ಮಾಡೋದು ಅಂತಂದರೆ, ಬರೀ ಕುರುಬರು ಮಠ ಅಲ್ಲ, ಎಲ್ಲ ಹಿಂದುಳಿದವರ ಮಠ, ದಲಿತರ ಮಠ ಅಂತ ಹೇಳೋದು. ಯಾಕೆ ಅವತ್ತು ಅದೇ ದಲಿತರು, ಆಮೇಲೆ ಹಿಂದುಳಿದ ಮಠಗಳೆಲ್ಲ ವಾಲ್ಮೀಕಿ ಮಠ ಆಯಿತು, ಬೇರೆ ಹಿಂದುಳಿದ ಮಠ ಆಯಿತು, ಅವೆಲ್ಲ ಮಠಗಳೆಲ್ಲ ಆಗೋದು. ಅಲ್ಲಿವರೆಗೆ ಮಠಗಳು ಇರಲಿಲ್ಲ. ಕುರುಬರು ಮಠ ಆದಮೇಲೆ ಬೇರೆಯವರೆಲ್ಲ ಮಠಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅದಿರಲಿ, ಭಾಳ ಸಂತೋಷ. ಯಾಕೆ ಮಠ ಮಾಡೋದು ಅಂತಂದರೆ, ಕುರುಬರನ್ನೆಲ್ಲ ಒಗ್ಗೂಡಿಸ್ಬೇಕು, ಒಂದು ಒಗ್ಗಟ್ಟನ್ನು ಮಾಡಬೇಕು.
ಎರಡನೇದು ಶಿಕ್ಷಣ ಸೊರಗಿಬೇಕು. ಶಿಕ್ಷಣ ಸಂಸ್ಥೆಗಳಾಗಬೇಕು, ಸಂಘಟನೆ, ಶಿಕ್ಷಣ, ಹೋರಾಟ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಮೂರನ್ನು ಮಾಡಲಿಕ್ಕೋಸ್ಕರವಾಗಿ ಇವನ್ನ ಮಾಡಿದ್ದು, ಮಠ ಮಾಡಿದ್ದು. ನನಗೆ ವೈಯಕ್ತಿಕವಾಗಿ ನಿಜ ಹೇಳಬೇಕು ಅಂತಂದರೆ, ನಾನು ಮೌಢ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋನಲ್ಲ. ಅದಕ್ಕೆ ಮೌಢ್ಯ ನಿರೋಧಕ ಒಂದು ಕಾಯ್ದೆಯನ್ನು ಮಾಡಿದೋ ನಾವು ಮೊದಲಿನಿಂದ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಮೊದಲಿನಿಂದ ಮನುವಾದಕ್ಕೆ ವಿರುದ್ಧ ಇರ್ತಕ್ಕಂಥವ್ರು, ಮೊದಲಿನಿಂದ RSSಗೆ ವಿರುದ್ಧ ಇರ್ತಕ್ಕಂಥವ್ರು. ಯಾಕಂತಂದರೆ ಅವರು ಸನಾತನವಾದಿಗಳು, ಮನುವಾದಿಗಳು. ಅದು ಆಗಬಾರ್ದು. ಯಾಕಂತಂದರೆ ಜಾತಿಯನ್ನು ಒಡೆದು, ಆಮೇಲೆ ಸಮಾಜವನ್ನು ಒಡೆದು ಜಾತಿಗಳನ್ನು ಮಾಡಾಕ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡಿದವ್ರು ಯಾರು? ಇವತ್ತು ಸಮಾಜದಲ್ಲಿ ನಾವು ರೇವಣ್ಣನಿಗೆ ಗೊತ್ತಿರಬೇಕು, ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದೇ ಅದಕ್ಕೋಸ್ಕರ, ಅಸಮಾನತೆಯನ್ನು ತೊಡೆದಾಕಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಸಮಾನತೆಯನ್ನು ತೊಡೆದಾಕಬೇಕು ಅಂತ ಇವತ್ತು ಆ ಜಾತಿ ವ್ಯವಸ್ಥೆ ಮಾಡದೇ ಹೋಗಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತದಿಲ್ಲ. ಸಮಾಜದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು, ಭಾಗ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ. ನನ್ನ ಅನುಭವದಿಂದ ಮಾಡಿದ್ದು. ನಾನು ನಮ್ಮ ಹೈಸ್ಕೂಲ್ ನಾನು ಪ್ರೈಮರಿ ಸ್ಕೂಲ್ ಓದುವಾಗ ನಮ್ಮ ಮನೆಯಲ್ಲಿ ಒಬ್ಬರು ಪಕ್ಕದ ಮನೆಯಲ್ಲಿ ಇದ್ದರು. ಅವರು ಬಡವರು ಪಾಪ, ಅವರು ಬೇರೆ ಜಾತಿಯವರು, ನಾನು ಅವ್ರ ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ. ಅವರು ಮನೆಯಲ್ಲಿ ಏನಾದರೂ ಕಾಯಿಲೆ ಬಂದರೆ, ಮಕ್ಕಳಿಗೆ ಕಾಯಿಲೆ ಬಂದರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕೊಂಡಿರೋರು. ನಮ್ಮ ಹತ್ರ ನೀರಾವರಿ ಜಮೀನಿತ್ತು, 6 ಎಕರೆ ಇತ್ತು ಆ ಕಾಲದಲ್ಲಿ. 6 ಎಕರೆ ಜಮೀನಿತ್ತು ನಮ್ಮ ಹತ್ರ, ನೀರಾವರಿ ಜಮೀನು. ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನನೂ ಮಾಡೋದು. ನಮ್ಮಮ್ಮ ಹೇಳ್ತಿದ್ಲು,